ಮಾಡ್ರಿ ಎಕ್ದಮ್ ಸರಳ ಲೆಕ್ಕದ ನೋಡು. ಒಂದು ರೇಡಿಯೋವನ್ನು ಒಂದು ರೇಡಿಯೋವನ್ನು 3,000 ರೂಪಾಯಿ ಮಾರುವುದರಿಂದ 50% ಲಾಭವಾಯಿತು ಅಂದ್ರೆ ಈಗ ಅದರ ಲಾಭ ಎಷ್ಟು ಅಂತ ಕೇಳ್ತಾನೆ. ಭಾಳ ಹುಷಾರನೆ ಮಾಡ್ಬೇಕಿದೆ. ಯಾಕಂದ್ರೆ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ನೋಡ್ತೀರಿ ಸಾಣದ ಗಣಿತ ಅಷ್ಟೇ ನೀವು ಹುಷಾರಿರ್ಬೇಕಷ್ಟೇ. ನೋಡ್ರಿ, ಲಾಭ ಕೇಳ್ಯಾನಂದ್ರೆ ಹೆಂಗೆ ಮಾಡಬೇಕು ಅದನ್ನು ತಿಳ್ಕೊಬೇಕು ನೀವು. ಎಷ್ಟು ಮಜಾ, ಎಷ್ಟು ವಿಶೇಷದ ಗಣಿತ ಇದು. ಲಾಭ ಈಗ ಮಾರಾಟದ ಬೆಲೆ ಅದದು. ಮಾರಾಟದ ಬೆಲೆ 3,000 ರೂಪಾಯಿ. ಲಾಭ ಬರೋಬ್ಬರಿ 50%. ಮಾರಾಟದ ಬೆಲೆ ಬರೋಬ್ಬರಿ ಇದು ಕೊಂಡ ಬೆಲೆ ಅಂತ ತಿಳ್ಕೊರಿ. ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಎಷ್ಟು ಇರ್ತದ? 100 ಇರ್ತದ. ಲಾಭ ಎಷ್ಟು ಹೇಳ್ಯಾನ? 50 ಹೇಳ್ಯಾನ. ಅಂದ್ರೆ ಮಾರಾಟದ ಬೆಲೆ ಎಷ್ಟಾಯ್ತು? 150 ರೂಪಾಯಿ ಆಯ್ತು. ಬರೋಬ್ಬರಿ ಮಾರಾಟದ ಬೆಲೆ 150 ರೂಪಾಯಿ ಆಯ್ತು. ಲಾಭ ಎಷ್ಟದ? 50 ಅದ. ಅಂದ್ರೆ 150 ಮಾರಾಟದ ಬೆಲೆ ಇದ್ದಾಗ ಎರಡು ಈಕ್ವಲ್ ಮಾಡ್ಕೋಬೇಕು. 150 ಮಾರಾಟದ ಬೆಲೆ ಇದ್ದಾಗ 50 ಲಾಭ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋ. 3,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ನೋಡ್ರಿ ಹೆಂಗದ ಲೆಕ್ಕ. ಭಾಳ ಮಂದಿ ತಪ್ಪಿರಿ ಇದನ್ನ ಲೆಕ್ಕ. 3,000 ಗುಂಡ್ಲೆ 50 ತಳಗ 150 ನೋಡಿ. ಈ ಪೂಜೊತ್ತು 5 ಒಂದಲೆ 5 ಮೂರ್ಲೆ 3 ಒಂದಲೆ 3 1,000. ಇದನ್ನು ಅರ್ಥ ಮಾಡ್ಕೋಬೇಕು. ಬರೋಬ್ಬರಿ 1,000 ರೂಪಾಯಿ ಲಾಭ. ಆನ್ಸರ್ ಲಾಭ 1,000 ರೂಪಾಯಿ ಲಾಭ. ಉತ್ತರ ಸಂಖ್ಯೆ 1,000 ರೂಪಾಯಿ ಇಲ್ಲಿ ಅದ ನೋಡ್ರಿ. ಉತ್ತರ ಸಂಖ್ಯೆ ಬಿ. ನೋಡ್ರಿ ಎಷ್ಟು ಮಜಾ ಅದ ನೋಡ್ರಿ ಇದು ಗಣಿತ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾರೆ. ಮಾರಾಟದ ಬೆಲೆ 3,000 ಅದ. ಲಾಭ ಎಷ್ಟದ? 50 ಅದ. ಮಾರಾಟದ ಬೆಲೆ ತಗೋಬೇಕು ನೀವು. ಕೊಂಡ ಬೆಲೆ ಪ್ಲಸ್ ಲಾಭ. 100 ಪ್ಲಸ್ ಲಾಭ 150 ರೂಪಾಯಿ ಆಯ್ತು. ಅವ್ರೇನು ಕೇಳ್ಯಾರ? ಲಾಭ ಕೇಳ್ಯಾರ. ಒಟ್ಟು ಲಾಭ ಕೇಳ್ಯಾರ. 150 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 50 ರೂಪಾಯಿ ಲಾಭ ಇರ್ತವೆ. 3,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಎಷ್ಟು ಇರ್ತಲ್ಲ. ಎಷ್ಟು ಮಜಾ ಇರ್ತಾವೆ ಗಣಿತಗಳನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಚೆನ್ನಾಗಿ ಮಾಡ್ಕೋರಿ. ಮುಗಿತಾವ ಗಣಿತ ನೋಡಿ.